ಕಿರುತೆರೆ ನಟಿ ಪವಿತ್ರ ಜಯರಾಮ್ ಮತ್ತು ಚಂದ್ರಕಾಂತ್ ಒಂದೇ ವಾರದಲ್ಲಿ ಸಾವನ್ನಪ್ಪಿದ್ರು. ಇವರ ಸಂಬಂಧದ ಬಗ್ಗೆ ಹಂಗಂತೆ ಹಿಂಗಂತೆ ಅಂತೇಳಿ ಅಂತೆಕಂತೆಗಳನ್ನ ಜನ ಕಟ್ತಾ ಇದ್ದಾರೆ. ಈ ಬಗ್ಗೆ ಪವಿತ್ರ ಅವರ ಪುತ್ರ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಪವಿತ್ರ ಸಾವು, ಚಂದ್ರು ಸುಯಿಸೈಡ್, 108 ವಿಚಾರ. ಇಬ್ಬರದ್ದು ಬರೀ ಸ್ನೇಹಾನ ಅಥವಾ ಇಷ್ಟಪಡ್ತಿದ್ರ? ಅಪಘಾತದಲ್ಲಿ ಕಿರುತೆರೆ ನಟಿ ಪವಿತ್ರ ಜಯರಾಮ್ ಮೃತಪಟ್ಟ ಬಳಿಕ ಖಿನ್ನತೆಗೆ ಒಳಗಾಗಿದ್ದ ಪವಿತ್ರ ಸ್ನೇಹಿತ ತೆಲುಗು ನಟ ಚಂದು ಸಹ ಆತ್ಮಹತ್ಯೆ ಮಾಡಿಕೊಂಡು ಸಾವಿನ ಹಾದಿ ಹಿಡಿದಿದ್ದಾರೆ. ಚಂದ್ರಕಾಂತ್ ಆತ್ಮಹತ್ಯೆ ಪ್ರಕರಣ ಇದೀಗ ಕನ್ನಡ ಹಾಗೂ ತೆಲುಗು ಕಿರುತೆರೆಯಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಹೈದರಾಬಾದ್ನಲ್ಲಿ ಪವಿತ್ರ ಜಯರಾಮ್ ಹಾಗೂ ಚಂದು ಬಗ್ಗೆ ಬೇರೆ ರೀತಿಯ ಮಾತುಗಳು ಕೇಳಿ ಬರ್ತಾ ಇವೆ. ಅಲ್ಲದೆ ಸ್ವತಃ ಚಂದು ಪತ್ನಿ ಸೇರಿದಂತೆ ಅವರ ಕುಟುಂಬಸ್ಥರು ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಇದು ಆ ವಿಚಾರಗಳಿಗೆ ಮತ್ತಷ್ಟು ಪುಷ್ಟಿ ತಂದಿದೆ. ಅವರಿಬ್ಬರದ್ದು ಬರೀ ಸ್ನೇಹಾನ ಅಥವಾ ಇಬ್ಬರು ಪರಸ್ಪರ ಇಷ್ಟಪಡ್ತಿದ್ರ, ಮದುವೆ ಆಗೋಕು ಮುಂದಾಗಿದ್ರ, ಹೀಗೆ ಹಲವು ವಿಚಾರಗಳು ಓಡಾಡ್ತಿವೆ. ನಮ್ಮ ತಾಯಿ ಚಂದ್ರು ಒಳ್ಳೆಯ ಸ್ನೇಹಿತರು. ಪವಿತ್ರ ಜಯರಾಮ್ ಮಕ್ಕಳಿಂದ ಸ್ಪಷ್ಟನೆ. ಇಬ್ಬರ ನಡುವಿನ ಸಂಬಂಧದ ಬಗೆಗಿನ ವಿಚಾರಗಳು ಹರಿದಾಡ್ತಿದ್ದಂತೆ ನಟಿ ಪವಿತ್ರ ಜಯರಾಮ್ ಮಕ್ಕಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಂಡ್ಯದ ಉಮ್ಮಡಹಳ್ಳಿ ಗ್ರಾಮದಲ್ಲಿ ಪವಿತ್ರ ಜಯರಾಮ್ ಮಕ್ಕಳಾದ ಪ್ರಜ್ವಲ್ ಹಾಗೂ ಪ್ರತೀಕ್ಷಾ ಸ್ಪಷ್ಟನೆ ನೀಡಿದ್ದು, ನಮ್ಮ ತಾಯಿ ಹಾಗೂ ಚಂದು ಅವರು ಒಳ್ಳೆಯ ಸ್ನೇಹಿತರು. ನಮ್ಮ ಜೊತೆಗೂ ಚಂದು ಅವರು ಒಳ್ಳೆಯ ಒಡನಾಟ ಹೊಂದಿದ್ರು. ಕೆಲವರು ಏನ್ ಬೇಕಾದ್ರೂ ಹೇಳಬಹುದು, ಆದ್ರೆ ಅವರಿಬ್ಬರು ಒಳ್ಳೆಯ ಸ್ನೇಹಿತರಾಗಿಯೇ ಇದ್ರು. ನಮಗೆ ಸಹಾಯ ಬೇಕು ಅಂದ್ರೆ ಅವರು ಮಾಡ್ತಾ ಇದ್ರು, ಅವರಿಗೆ ಸಹಾಯ ಬೇಕು ಅಂದ್ರೆ ನಾವು ಮಾಡ್ತಾ ಇದ್ವಿ. ನಮ್ಮ ತಂದೆ ತಾಯಿ ಇಬ್ರು ಚೆನ್ನಾಗಿದ್ರು. ನಾವು ನಮ್ಮ ತಾಯಿಯೊಂದಿಗೆ ಹೈದರಾಬಾದ್ನಲ್ಲಿ ಇದ್ವು. ತಂದೆಯನ್ನ ನೋಡಲು ನಾವು ಅಮ್ಮ ಬರ್ತಾ ಇದ್ವಿ. ನಮ್ಮ ಕುಟುಂಬದಲ್ಲಿ ಒಳ್ಳೆಯ ಬಾಂಧವ್ಯ ಇತ್ತು ಅಂತ ಅವರ ಮಕ್ಕಳು ತಿಳಿಸಿದ್ದಾರೆ. ಬಾಟಲ್ ಇದ್ದವ್ರು ಹೇಳ್ತಾರೆ, ಇಲ್ಲ ಸ್ವಲ್ಪನಾದ್ರೂ ಜೀವ ಇತ್ತು ಅಂತ. ಫಸ್ಟ್ ಉಟ್ಕೊಳ್ಳೋದೇ ಆ ಥರ ರೂಮರ್ಸು. ಅಂದರೆ ಅವ್ರು ಎಂಥ ಫ್ರೆಂಡ್ಸು, ಎಷ್ಟು ಬೆಸ್ಟ್ ಫ್ರೆಂಡ್ಸು ಅನ್ನೋದು ಇಂಡಸ್ಟ್ರಿಗೂ ಗೊತ್ತು, ನಮಗೂ ಗೊತ್ತು. ಫ್ರೆಂಡ್ಸ್ ಆಗೇ ಇದ್ರು ಸರ್. ಲೈಕ್ ನಾರ್ಮಲ್ ಎಲ್ಲರೂ ಫ್ರೆಂಡ್ಸ್ ಆಗಿ ಹೆಂಗೆ ಇರ್ತಾರೋ ಲೈಕ್ ಹಾಗೇನೆ ಇದ್ರು. ಅಂದರೆ ಲೈಕ್ ಇವಾಗ TV ಸೀರಿಯಲ್ಸಲ್ಲೆಲ್ಲ ಎಷ್ಟು ಕ್ಲೋಸ್ ಆಗಿರ್ತಾರೆ. ಇವಾಗ ನಾವು ಒಂಚೂರು ಏನಾದರೂ ಇದು ಮಾಡಿದ್ರು ಅವ್ರು ಮಾತಾಡ್ತಾರೆ ಸರ್. 100 ಜನ 1000 ಮಾತಾಡ್ತಾರೆ ಸರ್. ಯಾರ್ಯಾರ ಮಧ್ಯೆ ಏನೇನಿದೆ ಅದು ನಮಗೆ ಗೊತ್ತಿರುತ್ತೆ, ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತಿರುತ್ತೆ. ಇವಾಗ ಬೇರೆಯವ್ರು ಬಂದ್ಬಿಟ್ಟು ಇನ್ನೊಬ್ರು, ಇವಾಗ ನೀವು ಬಂದು ನಮ್ಮ ಹತ್ರ ಮಾತಾಡ್ತೀರಿ, ನಿಮ್ಗೆ ನಿಜ ಏನೋ ಅಂತ ಗೊತ್ತಾಗುತ್ತೆ. ಅದೇ ಇನ್ನೊಬ್ರ ಹತ್ರ ಮಾತಾಡಿದ್ರೆ ಅವ್ರು ಬೇರೆ ಒಪಿನಿಯನ್ ಹೇಳ್ತಾರೆ. ಒಬ್ಬೊಬ್ರ ಹತ್ರ ಒಂದೊಂದು ಒಪಿನಿಯನ್ ಇರುತ್ತೆ. ನಮ್ಮ ತಾಯಿ ನಮ್ಮ ಬಗ್ಗೆ ಅಪಾರ ಕನಸು ಕಟ್ಕೊಂಡಿದ್ರು. ನಾನು ನಟನಾಗಬೇಕು ಅಂತ ಅವರಿಗೆ ಆಸೆ ಇತ್ತು. ಅದೇ ರೀತಿ ನನ್ನ ತಂಗಿಯನ್ನ ಚೆನ್ನಾಗಿ ಓದಿಸಿ ವಿದೇಶಕ್ಕೆ ಕಳಿಸಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಇದೀಗ ನಮ್ಮ ತಾಯಿಯನ್ನ ನಾವು ಕಳೆದುಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಕುಟುಂಬದ ಜೊತೆ ಒಳ್ಳೆಯ ಸ್ನೇಹಿತನಾಗಿದ್ದ ಚಂದು ಅವರನ್ನು ಕಳೆದುಕೊಂಡಿರೋದು ದುಃಖದ ಸಂಗತಿ ಅಂತ ಪ್ರಜ್ವಲ್ ಹೇಳಿದ್ದಾರೆ. ಅವರು ಗಂಡ ಹೆಂಡತಿಗಿಂತ ಬೆಸ್ಟ್ ಫ್ರೆಂಡ್ಸ್ ಥರನೇ ಇದ್ರು. ಯಾಕಂದರೆ ಊರವ್ರಿಗೆಲ್ಲರಿಗೂ ಗೊತ್ತು ನಮ್ಮ ಭವಿಷ್ಯದ ಬಗ್ಗೆ. ಅಂದರೆ ಅವ್ರಿಗೆ ಇದ್ದದ್ದು ಏನಂದರೆ ಹೆಸರು ಮಾಡಬೇಕು. ನಾವು ದುಡ್ಡು ಅದು ಇದು ಯಾವುದೂ ಇಲ್ಲ, ಒಂದೊಳ್ಳೆ ಹೆಸರು ಮಾಡಬೇಕು ಅಂತಿತ್ತು ಅವ್ರಿಗೂ. ಅವರು ಅದಕ್ಕೆ ಅಂತಲೇ ಇಷ್ಟು ವರ್ಷ ಕಷ್ಟಪಟ್ಟು, ಅವ್ರು ನಮಗೆ ಅಂತಲೇ ಅಷ್ಟೆಲ್ಲ ಕಷ್ಟಪಟ್ಟಿದ್ದು. ಆ್ಯಕ್ಚುಲಿ ಆ್ಯಕ್ಟರ್ ಆಗಬೇಕು ಅಂತಲೇ ಆಸೆ ಇದ್ದಿದ್ದು ನಮ್ಮಮ್ಮನಿಗೆ. ನಾನು ಅಷ್ಟೇ ಅವರು ವಿಲನಿಸಮ್ಗೆ ಇನ್ಸ್ಪೈರ್ ಆಗಿಯೇ ನಾನು ಆ್ಯಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಮಾಡಬೇಕು ಅಂತಲೇ ಬಂದಿದ್ದು. ಅವ್ರಿಗೂ ಅದೇ ಆಸೆ ಇತ್ತು. ನನ್ನ ತಂಗಿನ ಚೆನ್ನಾಗಿ ಓದಿಸಿ ಅವಳನ್ನ ಅಬ್ರಾಡ್ ಕಳಿಸ್ಬೇಕು ಅನ್ನೋ ಆಸೆ ಇತ್ತು. ಅದೇನೇ ಇರಲಿ, ಪವಿತ್ರ ಜಯರಾಮ್ ಹಾಗೂ ಚಂದು ಸಂಬಂಧದ ಬಗ್ಗೆ ಎದ್ದಿರುವ ಊಹಾಪೋಹಗಳನ್ನ ಪವಿತ್ರ ಮಕ್ಕಳು ಅಲ್ಲಗೆಳೆದಿದ್ದಾರೆ. ಇಬ್ಬರನ್ನ ಕಳೆದುಕೊಂಡು ನಮಗೆ ದುಃಖವಾಗಿದೆ ಅಂತ ಹೇಳ್ತಾ ಇದ್ದಾರೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, ಮಂಡ್ಯ.